ದಿನಾಂಕ 1/8/2024 ಗುರುವಾರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚಿಕ್ಕಹುಣಸೂರು ಶಾಲೆಯಲ್ಲಿ ವಸತಿ ಮತ್ತು ವಕ್ಫ್ ಖಾತೆ ಸಚಿವರಾದ ಬಿಜೆಡ್ ಜಮೀರ್ ಅಹಮದ್ ಖಾನ್ ಇವರ ಜನ್ಮದಿನದ ಪ್ರಯುಕ್ತ ಹುಣಸೂರಿನ ಬಿಜೆಡ್ ಜಮೀರ್ ಅಹಮದ್ ಖಾನ್ ಅಭಿಮಾನಿ ಬಳಗವು ಸಂಘದ ಅಧ್ಯಕ್ಷರಾದ ಯಾಸಿರ್ ಖಾನ್ ಅವರ ನೇತೃತ್ವದಲ್ಲಿ ಶಾಲೆಯಲ್ಲಿ ಸುಮಾರು 310 ವಿದ್ಯಾರ್ಥಿಗಳಿಗೆ ಸಿಹಿ ವಿತರಣೆಯ ಜೊತೆಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ಬುಕ್ ಹಾಗೂ ಪೆನ್ಸಿಲ್ ವಿತರಣೆಯ ಮೂಲಕ ಬಿಜೆಡ್ ಜಮೀರ್ ಅಹಮದ್ ಅವರ ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಿ ಸರ್ಕಾರಿ ಶಾಲೆ ಬಗ್ಗೆ ತಮ್ಮ ಕಾಳಜಿಯನ್ನು ವ್ಯಕ್ತಪಡಿಸಿದರು. ಮೊದಲನಾಗಿ ಬಿಜೆಡ್ ಜಮೀರ್ ಅಹಮದ್ ಖಾನ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತೋರಿಸುತ್ತೇನೆ. ಇವತ್ತು ಇಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚಿಕ್ಕಹುಣಸೂರು ವಿದ್ಯಾರ್ಥಿಗಳಿಗೆ ನಾವು ಬುಕ್ಕು ವಿಸ್ತರಣೆ ಮಾಡಿದ್ದೀವಿ. ಹಾಗಾಗಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಬಡ ಮಕ್ಕಳಿಗೆ ಬುಕ್ಕು ವಿಸ್ತರಣೆ ಮಾಡಿದ್ದೀವಿ. ನಮ್ಮ ಬಿಜೆಡ್ ಅಭಿಮಾನಿ ಬಳಗ ಹುಣಸೂರು ನಾವು ಎಲ್ಲರೂ ಸೇರಿ ಬುಕ್ಕು ವಿಸ್ತರಣೆ ಮಾಡಿದ್ದೀವಿ. ಫಜಲ್ ಇರ್ಬೋದು, ಶಫಿ, ಮುಬಾರಕು, ಅಯಾನು, ರಿಜ್ವಾನು, ತಬ್ರೇಜು, ಮುನ್ನಾ, ಹುರ್ರು ನಾವು ಎಲ್ಲರೂ ಸೇರಿ ಇವತ್ತು ನಮ್ಮ ಕಡೆಯಿಂದ ಇವತ್ತು ನಮ್ಮ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಬುಕ್ಗಳು ವಿಸ್ತರಣೆ ಮಾಡಿದ್ದೀವಿ. ಈ ಸಂದರ್ಭದಲ್ಲಿ ಚಿಕ್ಕಹುಣಸೂರಿನ ಎಸ್ಟಿಎಂಸಿ ಅಧ್ಯಕ್ಷರಾದ ಶಿವಕುಮಾರ್ ಹಾಗೂ ಮುಖಂಡರಾದ ಮಹದೇವಪ್ಪ, ಎಸ್ಟಿಎಂಸಿ ಸದಸ್ಯರಾದ ಉದಯ್ ಕುಮಾರ್, ಶ್ರೀಮತಿ ಸಿದ್ದಹ ಬಾನು, ಶಾಲೆಯ ಮುಖ್ಯ ಶಿಕ್ಷಕರಾದ ಕರಿಯಪ್ಪ ಹಾಗೂ ಶಾಲಾ ಶಿಕ್ಷಕ ವೃಂದದವರು ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಟ್ಟರು. ಚಿಕ್ಕಹುಣಸೂರು ನಾವಿಲ್ಲಿ 30 ವರ್ಷದಿಂದ ಈ ಸ್ಕೂಲಲ್ಲಿ ಗ್ರಾಮಸ್ಥನಾಗಿದ್ದೀನಿ. ಈ ಸ್ಕೂಲು ಇದ್ದಾಗ ಒಂದೇ ಸ್ಕೂಲ್ ಇದ್ದಿದ್ದು. ಆವಾಗ ಒಂದು 20 ಜನ ಇಲ್ಲ 15 ಜನ ಓದ್ತಾಯಿದ್ದು. ಆ ಸ್ಕೂಲು ಒಡೆಯುವಾಗ ನಮಗೆ ಕಣ್ಣೀರು ಬರ್ತು. ಅಲ್ಲಿತ್ತು ಒಂದು ಸ್ಕೂಲಿತ್ತು. ಆವಾಗಲಿಂದ ಇಲ್ಲಿವರೆಗೂ ನಾವು ವಿದ್ಯೆ ಕಲೀನಿಲ್ಲ. 2ನೇ ಕ್ಲಾಸ್ ಓದ್ಬಿಟ್ಟು ನಮಗೆ ಓದೋಕ್ಕಾಗಲಿಲ್ಲ. ಆಮೇಲೆ ಎಲ್ಲ ಕಡೆನೂ ಓದುವಾಗ ಎಷ್ಟು ಇದೈತೆ ನಾವು ಉದ್ದೇಶಕ್ಕೋಸ್ಕರ ನಾನು ಹಿಂಗೆ ಬಂದು ಮಕ್ಕಳುಗಳಿಗೆ ಓದು ಬರ ಮಾಡಬೇಕು ಅನ್ನೋದಕ್ಕೆ ನಾವು 2 ಸ್ಕೂಲು ಅಲ್ಲಿ ಹೈಸ್ಕೂಲು ಇದಕ್ಕೂ ಎರಡಕ್ಕೂ ನಾನು ಗ್ರಾಮಸ್ಥನಾಗಿ ಹೋಗ್ತಾ ಇದ್ದೀನಿ, ನೋಡ್ತಾ ಇದ್ದೀನಿ. ಈಗ ನೀವು ಮಾಡ್ತಾ ಇದು ಸೇವೆ ತುಂಬ ಬಡ ಮಕ್ಕಳಿಗೆ ಎಲ್ಲರಿಗೂ ಅನುಕೂಲ ಆಗಿದೆ. ಬಿಜೆಡ್ ಜಮೀರ್ ಅಹಮದ್ ಖಾನ್ ಅಭಿಮಾನಿ ಬಳಗ ಹುಣಸೂರು ತಂಡದವರಿಗೆ ಶಾಲಾ ಶಿಕ್ಷಕರು, ವಿದ್ಯಾರ್ಥಿಗಳು, ಎಸ್ಟಿಎಂಸಿ ಹಾಗೂ ಚಿಕ್ಕಹುಣಸೂರಿನ ಗ್ರಾಮಸ್ಥರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು ಸಲ್ಲಿಸಿದರು. ನಾನು ಈ ಶಾಲೆಯಲ್ಲಿ ದೈಹಿಕ ಶಿಕ್ಷಕನಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ನಮ್ಮಲ್ಲಿ ಬಡ್ತಿ ಮುಖ್ಯ ಶಿಕ್ಷಕರ ಹುದ್ದೆ ಖಾಲಿ ಇರೋದರಿಂದ ಈ ಒಂದು ಶಾಲೆಯಲ್ಲಿ ಮುಖ್ಯ ಶಿಕ್ಷಕನಾಗಿ, ಪ್ರಭಾರಿ ಮುಖ್ಯ ಶಿಕ್ಷಕನಾಗಿ ಕೂಡ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಇಲ್ಲೂ ನಮ್ಮ ಶಾಲೆಯಲ್ಲಿ 314 ಮಕ್ಕಳು ಇದ್ದಾರೆ. ಈ ಶಾಲೆಯಲ್ಲಿ ನಮ್ಮಲ್ಲಿ ಎಲ್ಲ ಸಮಾಜದ ಎಲ್ಲ ವರ್ಗದ ಮಕ್ಕಳು ಇದ್ದಾರೆ. ಈ ಶಾಲೆಯಲ್ಲಿ ಇರ್ತಕ್ಕಂಥವು ಎಲ್ಲ ಬಡ ಮಕ್ಕಳು, ಬಡ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ ಇಲ್ಲಿ. ಅದನ್ನು ನಾವು ಬಡ ವಿದ್ಯಾರ್ಥಿಗಳಿಗೋಸ್ಕರ ಸರ್ಕಾರ ಕೊಡ್ತಕ್ಕಂಥ ಎಲ್ಲ ಸವಲತ್ತುಗಳನ್ನು ನಾನು ಕ್ರೋಢೀಕರಿಸಿ ಸಂಗ್ರಹಿಸಿ ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳನ್ನು ಕಾಯ ವಾಚ ಮನಸ, ಕ್ಷೀರಭಾಗ್ಯ ಯೋಜನೆ ಆಗಿರ್ಬೋದು, ಮಧ್ಯಾಹ್ನದ ಬಿಸಿ ಊಟ ಯೋಜನೆ ಆಗಿರ್ಬೋದು, ಸರ್ಕಾರದಿಂದ ಬರ್ತಕ್ಕಂಥ ಬಟ್ಟೆಗಳಾಗಿರ್ಬೋದು, ಪಠ್ಯಪುಸ್ತಕಗಳಾಗಿರ್ಬೋದು, ಎಲ್ಲ ಸವಲತ್ತುಗಳನ್ನು ನಾನು ಈ ಮಕ್ಕಳಿಗೆ ತಲುಪೋ ರೀತಿ ಮಾಡಿ ಈ ಒಂದು ನಮ್ಮ ಶಾಲೆ ಯಾವ ಮಟ್ಟಿಗಿದೆ ನಮ್ಮ ತಾಲೂಕಿನಲ್ಲಿ 2ನೇ ಶಾಲೆಗೆ ಸರ್ಕಾರಿ ಶಾಲೆ ಇವತ್ತಿನ ಕಾಲದಲ್ಲಿ ಸರ್ಕಾರಿ ಶಾಲೆ ಅಂತಂದರೆ ಮೂಗು ಮುರಿಯುವಂಥ ಒಂದು ಪರಿಸ್ಥಿತಿಯಲ್ಲಿ ಈಗ ಸರ್ಕಾರಿ ಶಾಲೆ ಅಂತಂದರೆ ಚಿಕ್ಕಹುಣಸೂರು, ಅದರಲ್ಲೂ ಚಿಕ್ಕಹುಣಸೂರು ಸರ್ಕಾರಿ ಶಾಲೆ ಮಿಡ್ಲ್ ಸ್ಕೂಲು ಅಂತಂದರೆ ಇದು ಖಾಸಗಿ ಶಾಲೆಗಳಿಗಿಂತ ಉತ್ತಮವಾಗಿ ಇದೆ ಅಂತ ಅನ್ನೋದಂಥ ಒಂದು ಅವೇರ್ನೆಸ್ಸು. ಈ ಒಂದು ಅವೇರ್ನೆಸ್ ಬರಬೇಕು ಅಂದರೆ ಇಲ್ಲಿರ್ತಕ್ಕಂಥ ಉತ್ತಮವಾದಂಥ STMC ಕಮಿಟಿ, ಇಲ್ಲಿರ್ತಕ್ಕಂಥ ಹಳೆ ವಿದ್ಯಾರ್ಥಿಗಳ ಸಹಕಾರ, ಅದರ ಜೊತೆಗೆ ಇಲ್ಲಿರ್ತಕ್ಕಂಥ ಹಿರಿಯ ವಿದ್ಯಾರ್ಥಿಗಳಾಗಿ ಮತ್ತು ಈ ಒಂದು ಶಾಲೆಯ ದಾನಿಗಳಾಗಿ ಇರ್ತಕ್ಕಂಥ ಮಾದೇವಣ್ಣವರು, ಇದ್ರ ಜೊತೆಗೆ ಪೋಷಕ ವರ್ಗದವರು ಎಲ್ಲರೂ ಕೂಡ ನನಗೆ ಸಹಕಾರವನ್ನು ಅತ್ಯುತ್ತಮವಾಗಿ ಕೊಡ್ತಾ ಇದ್ದಾರೆ. ಅತ್ಯುತ್ತಮ ಕೊಡೋದ್ರಿಂದ ನಮ್ಮ ಶಾಲೆಯಲ್ಲಿ ಉನ್ನತ ಮಟ್ಟಕ್ಕೆ ಪ್ರತಿಭಾ ಕಾರಂಜಿ ಆಗಿರ್ಬೋದು, ರಾಜ್ಯ ಮಟ್ಟದವರೆಗೂ ತಲುಪಿದೆ. ಕ್ರೀಡಾಕೂಟದಲ್ಲಿ ಆಗಿರ್ಬೋದು, ಅದು ಜಿಲ್ಲಾ ಮಟ್ಟದವರೆಗೆ ತಲುಪಿದೆ. ಮತ್ತು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಆಗಿರ್ಬೋದು, ಅದು ಕೂಡ ಜಿಲ್ಲಾ ಮಟ್ಟದವರೆಗೆ ಕಂಪ್ಲೀಟ್ ಮಾಡಿದೆ. ಈ ಒಂದು ಶ್ಲಾಘನೆಯನ್ನು ಮೆಚ್ಚಿ ಒಂದು ಓಸಾಡ್ ಸಂಸ್ಥೆ ನಮಗೆ 60 ರಿಂದ 70 ಲಕ್ಷದವರೆಗೆ ಒಂದು 4 ಕೊಠಡಿಗಳನ್ನು ವ್ಯವಸ್ಥೆ ಮಾಡಿಕೊಟ್ಟಿದೆ. ಆ ಕೊಠಡಿಗಳ ವ್ಯವಸ್ಥೆಯಲ್ಲಿ ಅತ್ಯುತ್ತಮವಾಗಿ ನಿರ್ವಹಣೆ ಮಾಡ್ತಾ ಇದ್ದೀರಿ, ಚೆನ್ನಾಗಿ ನೋಡ್ಕೊತಾ ಇದ್ದೀರಿ ಅಂತೇಳಿ ಹೋದ ಸರಿನೂ ಕೂಡ ಒಂದು ಪಾರಿತೋಷಿಕದ ಜೊತೆಗೆ 10,000 ರೂಪಾಯಿ ಕ್ಯಾಶನ್ನು ಕೊಡ್ತು. ಉತ್ತಮವಾದಂಥ ನಿರ್ವಹಣೆ ಮಾಡ್ತಾ ಇದ್ದೀರಿ ಅಂತೇಳಿ. ಹಾಗಾಗಿ ಹೋದ ಸತಿ ಇದ್ದಂಥ ಮಕ್ಕಳ ಸಂಖ್ಯೆಗೂ ಈ ಸತಿ ಇದ್ದಂಥ ಮಕ್ಕಳ ಸಂಖ್ಯೆಗೂ 38 ಮಕ್ಕಳನ್ನು
ನಾವು ಹೆಚ್ಚಿಗೆ ಮಾಡಿದ್ದೀವಿ ಎಲ್ಲರೂ ಸಹಕಾರದಿಂದ. ನಮ್ಮಲ್ಲಿ ಕನ್ನಡ ಮಾಧ್ಯಮ ಮತ್ತು ಇಂಗ್ಲೀಷ್ ಮಾಧ್ಯಮ 1ರಿಂದ 7ನೇ ತರಗತಿವರೆಗೆ ಇದೆ. ಇಲ್ಲಿ ಕೊಠಡಿ ಸಮಸ್ಯೆ ಇರೋದರಿಂದ 8ನೇ ತರಗತಿನೂ ಕೂಡ ನಮ್ಮ ಶಾಲೆಯಲ್ಲೇ ಇರಬೇಕಾಯಿತು. ಕೊಠಡಿ ಸಮಸ್ಯೆಗಳಿರೋದ್ರಿಂದ ನಾವು ಇಲಾಖಾ ಅಧಿಕಾರಿಗಳ ಅನುಮತಿ ಮೇರೆಗೆ, ಪೋಷಕರ ಒಂದು ಒಪ್ಪಿಗೆ ಮೇರೆಗೆ ಪಕ್ಕದ ಶಾಲೆಗೆ ನಾವು 8ನೇ ತರಗತಿಯನ್ನು ಕೊಟ್ಟಿದ್ದೀವಿ. ನಿಮ್ಮೆಲ್ಲರ ಸಹಕಾರದಿಂದ ನಮಗೆ ಮುಂದಿನ ಸರಿ ಒಂದು ಕೊಠಡಿ ವ್ಯವಸ್ಥೆ ಆದಂಥ ಪಕ್ಷದಲ್ಲಿ ನಾವು 8ನೇ ತರಗತಿವರೆಗೆ 1ರಿಂದ 8ನೇ ತರಗತಿವರೆಗೆ ನಾವು ಇಲ್ಲಿ ಮಾಡ್ತಾಯಿದ್ದೀವಿ. ಇಲ್ಲಿ ನಮಗೆ ಯಾವುದೇ ರೀತಿ ಶಿಕ್ಷಕರ ಕೊರತೆ ಇಲ್ಲ. ನಾವು ಪರ್ಮನೆಂಟ್ ಇರ್ತಕ್ಕಂಥ ಶಿಕ್ಷಕರು 9 ಜನ ಇದ್ದೀವಿ. ನಾವು ಇಲಾಖೆಯವರ ಅನುಮತಿ ಮೇಲೆ 5 ಜನನ ಅತಿಥಿ ಶಿಕ್ಷಕರನ್ನು ತಗೊಂಡು ನಮಗೆ ಎಲ್ಲ ಸಬ್ಜೆಕ್ಟ್ ವಿಷಯವಾರು ಶಿಕ್ಷಕರು ಕೂಡ ಈ ಒಂದು ಶಾಲೆಯಲ್ಲಿದ್ದೀವಿ. ಈ ಒಂದು ದಿವಸ ಜಮೀರ್ ಅಹಮದ್ ಸಾಹೇಬ್ರವರ ಒಂದು ಜ್ಞಾಪಕವಾಗಿ ಅವರ ಜನ್ಮದಿನಾಚರಣೆ ಅಂಗವಾಗಿ ಎಲ್ಲರೂ ನಮ್ಮ ಬಾಂಧವರೆಲ್ಲರೂ ಈ ಒಂದು ಶಾಲೆಗೆ ಬಂದು ಬಡ ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿದ್ದಾರೆ, ಉತ್ತಮವಾದಂಥ ಕೆಲಸಗಳನ್ನು ಮಾಡ್ತಾಯಿದ್ರಿ, ಉತ್ತಮವಾದಂಥ ಕಲಿಕೆಗೆ ಇದೆ ಈ ಶಾಲೆಯಲ್ಲಿ ಅಂತೇಳಿ ಆಯ್ಕೆ ಮಾಡಿಕೊಂಡು ನಮ್ಮ ಶಾಲೆಗೆ ಒಂದು ಬರೆಯುವಂಥ ಪೆನ್ನುಗಳು, ಬರೆಯುವಂಥ ಪುಸ್ತಕಗಳನ್ನು ನೀಡ್ತಾ ಇರ್ತಕ್ಕಂಥದ್ದು ನಮಗೆ ತುಂಬ ಸಂತೋಷಕರವಾದಂಥ ವಿಚಾರ. ನೀವೆಲ್ಲರೂ ಬಂದಿರತಕ್ಕಂಥ ನಾನು ನಮ್ಮ ಶಾಲೆಯ ಪರವಾಗಿ, ನಮ್ಮ STMC ಅವರ ಪರವಾಗಿ ನಿಮ್ಮೆಲ್ಲರಿಗೂ ನಾನು ತುಂಬ ಆಭಾರಿಯಾಗಿರ್ತೇನೆ. ಇವತ್ತು ಜಮೀರ್ ಅಹಮದ್ ಸಾಹೇಬರ ಜನ್ಮದಿನಾಚರಣೆ ಅಂಗವಾಗಿ ಮತ್ತೊಮ್ಮೆ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ಸಲ್ಲಿಸ್ತಾ ನಮಗೆ ಇಷ್ಟೊಂದು ಮಾತಾಡಲು ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಕ್ಲಾಸ್ ಕಳಿಸೋ ಕಳಿಸಿ ಕ್ಲಾಸ್ ಹಾಂ ರೈಟ್ ಯುವರ್ ನೇಮ್ ಏನು ಅನುಶ್ರೀ ಇಸ್ಕೋ ಲೈನ್ ಮಾಡಿ ಆಗಿ 2 ಲೈನ್